ನಮಸ್ತೆ. ಪಾರ್ಟಿ ಬಿ ಫಾರ್ಮ್ ನಿನ್ನ ಹೆಸರಿಗೆ ಕೊಟ್ಟಿದ್ದಾರೆ. ಇಂಥ ಅತಿರಥ ಮಹಾರಥರು ಕೊಂಡ ಕನಸು ಸಾಕಾರಗೊಳ್ಳದಿರುವುದಕ್ಕೆ ಕಾರಣ ಇಂದಿನ ರಾಜಕೀಯ ದುರವಸ್ಥೆ. ನಮಸ್ಕಾರ ಕಣವ್ವ. ಯಾರು? ನಾನು ಚುಂಚನಗಲ್ದೆ. ಅಲ್ಲಿ ಮಲಗಿದಾರ ಹೋಗಿ. ಅದ್ ಬಿದ್ದೆ ಯಜಮಾನ್ರ. ಯಾರು? ನಾನು ಚುಂಚನಗಲ್ದೆ. ಹಾ, ಗೊತ್ತಾಯ್ತು. ಏನ್ ವಿಷಯ? ಇಲ್ಲಿ ತನಕ ಪಾದ ಬೆಳೆಸ್ಬಿಡಿದ್ಯಾ? ನಾನು ಎಲೆಕ್ಷನ್ ನಿಂತೀವ್ನಿ. ಹಾ, ಗೊತ್ತಾಯ್ತು. ನೀವು ನಂಗೆ ಸಪೋರ್ಟ್ ಮಾಡದೆ ಹೋದ್ರೂ ಚಿಂತಿಲ್ಲ. ಆದ್ರೆ ಮಾದೇಶಂಗ್ ಸಪೋರ್ಟ್ ಮಾಡಿಂತ ಮಾತ್ರ ಜನಕ್ಕೆ ಹೇಳ್ಬಾರ್ದು. ಅರ್ಥ ಆಯ್ತು. ಇದು ಅದಕ್ಕೆ ದಕ್ಷಿಣೆ 2 ಲಕ್ಷ ರಂಗಿ ತಗೊಳಲ್ಲ. ಯಜಮಾನ್ರೇ, ನಾನು ಗೆದ್ದೆ. ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಒಂದ್ ಕಡೆ ಆದ್ರೆ ಆಸೆ, ಆಸ್ತಿ, ಅಧಿಕಾರ ಲಾಲಸೆಗೋಸ್ಕರ ದೇಶಾನೇ ಮಾರ್ಕೊಳ್ಳೋರು ಮತ್ತೊಂದ್ ಕಡೆ. ರಾವಣನಿಂದ ರಾಮ, ಕಂಸನಿಂದ ಕೃಷ್ಣ. ಹಂಗೆ ಪ್ರೆಸಿಡೆಂಟ್ ಇದ್ರೆ ನಾನು. ಎಲೆಕ್ಷನ್ ಮುಗಿಯೋ ತನಕ ಯಾರು ಕೇರ್ ಮಾಡಕ್ಕಿಲ್ಲ. ಅದೇ ಗೆದ್ದ ಮ್ಯಾಕೆ ನೀನೇ ಗೋವಿಂದ. ಇನ್ನೊಂದ್ ಸ್ವಲ್ಪ ಪಾಂಪ್ಲೆಟ್ ಹಂಚ ಕೊಟ್ಟಿದ್ರೆ ಚೆನ್ನಾಗಿರೋದಲ್ವಣ? ವೇಸ್ಟ್. ನೀವು ಬೆಳಿಗ್ಗೆ ಹಂಚೋ ಪಾಂಪ್ಲೆಟ್ಗಿಂತ ನಾವು ರಾತ್ರಿ ಹಂಚೋ ದುಡ್ಡಿಗೆ ಬೆಲೆ ಜಾಸ್ತಿ. ಯಾವ್ದಕ್ಕೆ? ದುಡ್ಡಿಗೆ. ಏರಿಯಾಗ ಹೋಗಿ ಮನೆಗೆ ದುಡ್ಡು, ಬಟ್ಟೆ, ಪ್ಯಾಕೆಟ್ ಎಲ್ಲ ಹಂಚಿ. ಹೆಂಗೆಲ್ಲೋದಿಲ್ಲ ನಾನು ನೋಡ್ತೀನಿ. ಮದ್ಯಪಾನ ಬೇಡ ಅಂತ ಹೇಳಿದ ಗಾಂಧಿನಾಡಲ್ಲಿ ಹೆಂಡ ಹಣ ಹಂಚಿ ವೋಟ್ ಪಡೆಯೋ ರಾಜಕಾರಣಿಗಳು ಪ್ರಜಾ ರಕ್ಷಕರಾಗೋದಕ್ಕೆ ಹೇಗೆ ತಾನೇ ಸಾಧ್ಯ? ಇಂದು ಗಾಂಧೀಜಿಯವರೇನಾದರೂ ಬದುಕಿದ್ರೆ ಅಹಿಂಸಾ ತತ್ವವನ್ನು ಪಕ್ಕಕ್ಕಿರಿಸಿ ಹಿಂಸಾ ಮಾರ್ಗ ತುಳಿದು ಬಂದೂಕಿನಿಂದ ಇಂಥವ್ರನ್ನೆಲ್ಲ ಸುಡ್ತಿದ್ರೋ ಏನೋ. ಹೀಗೆ ಭಾರತಾಂಬೆನ ಕತ್ತಲ ಕೋಣೆಗೆ ನೂಕೋರು ಒಂದ್ ಕಡೆ ಆದ್ರೆ ಆ ಕತ್ತಲ ಕೋಣೆಯಲ್ಲಿ ಬೆಳಕು ಹುಡ್ಕೊಂಡು ಹೊರಟಿರೋ ಮಕ್ಕಳು ಇನ್ನೊಂದು ಕಡೆ. ಇವನ ಹೆಸರು ಮಂಜ. ಊಟ ಬೇಡ. ತಾನು ಅನಾಥ ಅಂತ ಯಾವತ್ತೂ ಅನಿಸಿಲ್ಲ. ಅದಕ್ಕೆ ಕಾರಣ ಇವನ ಅಕ್ಕ ವೀರಲಕ್ಷ್ಮಿ. ಇವಳಿಗೆ ತಮ್ಮನೇ ಎಲ್ಲ. ಅವನು ರೆಪ್ಪೆ ಆದ್ರೆ ಇವಳು ಕಣ್ಣಾಗ್ತಾಳೆ, ಅವನು ಬಳ್ಳಿ ಆದ್ರೆ ಇವಳು ಮರ ಆಗ್ತಾಳೆ. ಹಗಲು ರಾತ್ರಿ ಕಷ್ಟಪಡ್ತಾ ತನ್ನ ತಂದೆ ಹೆಸರಲ್ಲಿ ಬರೋ ಅಲ್ಪ ಸ್ವಲ್ಪ ಪೆನ್ಷನ್ ಹಣ ಜೊತೆಗೂಡಿಸಿ ತಾನೂ ಓದ್ತಾ ತನ್ನ ತಮ್ಮನ್ನು ಓದಿಸ್ತಾ ಅವನ ಉಜ್ವಲ ಭವಿಷ್ಯಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾಳೆ. ಸೋಮ, ಕಬಡ್ಡಿ ಸ್ಟಾರ್ಟ್ ಆಯ್ತು, ಹೋಗೋಣವಾ? ನೀವೇ ಆಡಿದ್ರೆ ಏನ್ರೋ ಮಜಾ. ನಮ್ಮ ಹತ್ರ ಆಡ್ರಿ. ಕಬಚಿ 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 ಕಬಚಿ. ಕಬಡ್ಡಿ 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 ಕಬಡ್ಡಿ. ಮಂಜ ಏನಾಯ್ತು? ಮಂಜ ಮಾತಾಡು. ಮಂಜ ಏನಾಯ್ತು? ನಾವೆಲ್ಲ ಕಬಡ್ಡಿ ಆಡ್ಬೇಕಾದ್ರೆ ಆ ಸೋಮ ನುಗ್ ಬಂದಾಕ. ಚಿಕ್ಕ ಮಕ್ಳ ಜೊತೆ ಆಟ ಆಡಕ್ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಆಟ ಆಡಕ್ಕೆ ತಾಕತ್ತಿರೋನು ಸರಿ ಸಮಾನರ ಜೊತೆ ಆಟ ಆಡ್ಬೇಕು. ನಮ್ಗೆ ಸರಿ ಸಮಾನವಾಗಿ ಇಲ್ಲಿ ನಿನ್ನ ಬಿಟ್ರೆ ಬೇರೆಯವ್ರು ಯಾರು ಇಲ್ಲ. ನಿನಗೆ ಧೈರ್ಯ ಇದ್ರೆ ನಮ್ ಜೊತೆ ಕಬಡ್ಡಿ ಆಡ್ತೀಯಾ? ಯಾಕೆ ವೀರ, ಕಬಡ್ಡಿ ಆಡಕ್ ತಾಕತ್ತಿಲ್ವಾ? ನೀನ್ ಈ ಆಟದಲ್ಲಿ ಯಾರನ್ನ ಬೇಕಾದ್ರೂ ಸೇರ್ಸ್ಕೋ, ನಾವ್ ಆಡ್ತೀವಿ. ಇದೇನ್ ಕುಂಟೆ ಬಿಲ್ಲನ ಕಬಡ್ಡಿ? ಯಾಕೆ ಭಯನ? ಕಬಡ್ಡಿ 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 ಕಬಡ್ಡಿ. ಕುರಿ ಅನ್ಕೊಂಡ್ರೆ ಟಗ್ರ ತರ ಗುಮ್ತಾವಳೆ ಮಗ. ಬಿಡಬಾರ್ದು ಕಣ, ಹುಷಾರ್. ಕಬಡ್ಡಿ 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 ಕಬಡ್ಡಿ.
ಇಷ್ಟೊತ್ತಾಯ್ತು ಎಲ್ಲೋ ಗುಹೆಯಿಂದ ಸಿಂಹ ಇನ್ನು ಹೊರಗೆ ಬರುವಾಗ ಕಾಣಿಸ್ತಾ ಇಲ್ಲ. ಓ ಸಿಂಹ ಬರ್ತಾ ಇಲ್ಲ, ಆದ್ರೆ ನರಿ ಬರ್ತಿದೆ ನೋಡು. ಮಾಧ್ಯಮದ ಮಂದಿಗೆಲ್ಲ ಈ ನರಿ ಮೈಲಾರಿಯ ನಮಸ್ಕಾರಪ್ಪ. ನೋಡ್ರಪ್ಪ, ನಮ್ಮ ಹೋಮ್ ಬಿಟ್ಟು ಹೊರಗೆ ಬರ್ಬೇಕಾದ್ರ ಇನ್ನೂ 10 ನಿಮಿಷ ಆಕತೆ. ಅದ್ಯಾಕೆ 10 ನಿಮಿಷ? ನೋಡ್ರಪ್ಪ, ಇವತ್ತು ಶುಕ್ರವಾರ 10:30ಯಿಂದ 12 ಗಂಟೆವರೆಗೂ ರಾವ್ ಕಾಲ ಐತಿ. ಹಿಂಗಾಗಿ ಇನ್ನು 10 ನಿಮಿಷನ್ಯಾಗ ರಾವ್ ಕಾಲ ಮುಗಿದ್ ಬಿಡ್ತೈತಿ. ನಮ್ಮ ಸರ್ ಬಂದ್ಬಿಡ್ತಾರ. ಅಲ್ರಿ, ಒಬ್ಬ ಹೋಮ್ ಮಿನಿಸ್ಟರ್ ಮಾಡೋ ಕೆಲಸ ಬಿಟ್ಬಿಟ್ಟು ರಾವು ಕಾಲ ಅಂತ ಮನೇಲಿ ಕುತ್ಕೊಂಡ್ರೆ ಹೇಗ್ರಿ? ಅದನ್ನ ಮಾಡಾಕ್ ಹಚ್ಚಿದೋರ ನೀವ. ಮತ್ತಿನ್ನೇನ್ರಿ, ಮುಂಜಾನೆ ಎದ್ದು ಟಿವಿ ಚಾನಲ್ ಚಾಲು ಮಾಡಿದ್ರೆ ಅಷ್ಟ ಸಾಕು, ಸಾಲ್ ಹಿಡಿದು ಸ್ವಾಮಿಗಳ ಕುಂತಿರ್ತಾರ. 100 ವರ್ಷ ಅಡ್ವಾನ್ಸ್ ಇರೋ ಈ ಕಾಲದೊಳಗ ನಮ್ಮನ್ನ ಇನ್ನೂ 100 ವರ್ಷ ಹಿಂದಕ್ಕೆ ತಳು ವಿಚಾರಣೆ ಮಾಡಕತ್ತಾರ. ರಾಶಿ, ಗೋತ್ರ, ನಕ್ಷತ್ರ, ಪಂಚಾಂಗ ಅಂತೇಳಿ ನಮ್ಮ ಪಲ್ಲಂಗನ ಅಲ್ಲಾಡ್ಸಕತ್ ಬಿಟ್ಟಾರ್ರಿ. ರಾವ್ ಕಾಲ ಇದ್ದಾಗ ಸ್ನಾನ ಮಾಡಂಗಿಲ್ಲ, ರಾವ್ ಕಾಲ ಇದ್ದಾಗ ತಿಂಡಿ ತಿನ್ನಂಗಿಲ್ಲ, ರಾವ್ ಕಾಲ ಇದ್ದಾಗ ಮನಿ ಬಿಡಂಗಿಲ್ಲ, ಸಂಡಾಸ್ ಬಂದ್ರು ನಿಲ್ಲೂ ಪರಿಸ್ಥಿತಿ ಐತ್ರಿ. ಹಿಂಗಾಗಿ ಎಂಟರ್ಟೈನ್ಮೆಂಟ್ ಚಾನಲ್ ಎಲ್ಲ ನ್ಯೂಸ್ ಚಾನಲ್ ಆಗ್ಯಾವ, ನ್ಯೂಸ್ ಚಾನಲ್ ಎಲ್ಲ ಕ್ರೈಮ್ ಚಾನಲ್ ಆಗ್ಯಾವ. ಕ್ರೈಮ್ ಚಾನಲ್ ಮತ್ತಿನ್ನೇನ್ರಿ ಸರ, ಪ್ರೈಮ್ ಟೈಮ್ನಾಗ ಕ್ರೈಮ್ ತೋರಿಸಿದ್ರೆ ಇನ್ನೇನಾಗತ್ತೆ? ಮಕ್ಕಳನ್ನ ಮೊದಲು ಮಲಗಿಸ್ಬೇಕಾದ್ರೆ ಜೋಗುಳು ಪದ, ಲಾಲಿ ಪದ ಹಾಡಿ ಮಕ್ಕಳನ್ನ ಮಲಗಿಸ್ತಿದ್ರು. ಇವತ್ತು ಟಿವಿಯಾಗ 2 ಹೆಣ ಕ್ರೈಮ್ ಸ್ಟೋರಿ ಆಗಿ ಬಿದ್ದ ಮ್ಯಾಗ ಮಕ್ಕಳಿಗೆ ನಿದ್ದೆ ಹತ್ತದ. ಅಂದಾಗ ದೇವಸ್ಥಾನ ಕರ್ಕೊಂಡು ಹೋಗಿ ಕೈ ಮುಗಿರಿ ಅಂದ್ರೆ ಮಕ್ಕಳು ಕೈ ಮುಗಿತಾರೇನ್ರಿ? ಸಾಧ್ಯನೇ ಇಲ್ಲ. ಯಾಕಂತ ಕೇಳ್ತಿರಲ್ರಿ, ಟಿವಿಯಾಗ ಈಗ ಎಲ್ಲಾ ದೇವ್ರನ್ನು ಕಾರ್ಟೂನ್ ಮಾಡಿ ಕೈ ಬಿಟ್ಟಾರ. ದೇವ್ರ ನೋಡಿ ಕೈ ಮುಗಿ ಅಂದ್ರೆ ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತಾರ. ಒಳ್ಳೆ ತಮಾಷೆಯಾಗಿ ಮಾತಾಡ್ತೀರಾ. ತಮಾಷೆಯಾಗಿ ಮಾಡಿದ್ರ ಸೀರಿಯಸ್ ಅಂತೀರಿ, ಸೀರಿಯಸ್ ಆಗಿ ಏನಾದ್ರು ಮಾಡಿದ್ರೆ ದೊಡ್ಡ ಮೆಗಾ ಎಪಿಸೋಡ್ ಮಾಡಿ ಕೈ ಬಿಡ್ತೀರಿ. ಓಹೋ, ನಮ್ ಸಾಹೇಬ್ರು ಬಂದ್ರಲ್ಲ. ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತು ಪಾರ್ಟಿ ಪ್ರೆಸಿಡೆಂಟ್ರೆ. ಆಗ್ಲೇ ಹೊರಡ್ತಾ ಇದ್ದೆ. ಏನಾಯ್ತು, ಟಿವಿಯಲ್ಲಿ ನಮ್ ಜಾತಿ ಸ್ವಾಮೀಜಿ ಅವ್ರದ್ದು ಏನೋ ಅವಾಂತರ ತೋರಿಸ್ತಾ ಇದ್ರು. ಅವರು ಬುದ್ಧಂ ಶರಣಂ ಗಚ್ಚಾಮಿ ಅಂತ ಸುಮ್ಮನೆ ಇರದೆ ಕಚ್ಚೆ ಬಿಚ್ಚಂ ಶರಣಾಮಿ ಅಂತ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆಯ್ತಾಯ್ತು, 10 ನಿಮಿಷಕ್ಕೆ ಬರ್ತೀನಿ. ಸಾಹೇಬ್ರ ಟೈಮ್ ಆತು, ನಡ್ರೆಲ್ಲ ಹೋಗೋಣ. ಅದ್ರಾಗ ಟಿವಿ ಅವ್ರು ಬೇರೆ ಕಾದ್ ಫುಲ್ ಹೀಟ್ ಆಗ್ಯಾರ. ಸರ್, ಇವತ್ತಿನ ಮೀಟಿಂಗ್ ಅಲ್ಲಿ ನೀವು ಮತ್ತೆ ಸಿಎಂ ಯಾವ ರೀತಿ ನಿರ್ಧಾರಗಳು ತಗೋತಿದ್ದೀರಾ? ತಗೋತೀವಿ, ಸರಿಯಾದ ದೃಢ ನಿರ್ಧಾರನೇ ತಗೋತೀವಿ. ಸರ್, ಈ ಸಮಸ್ಯೆ ರಾಜ್ಯಾದ್ಯಂತ ಹೆಮ್ಮರವಾಗಿ ಕಾಡ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ ಸರ್? ಹೆಮ್ಮರ ಆಗ್ಲಿ, ಹುಣಸೆ ಮರ ಆಗ್ಲಿ, ಆಲದ ಮರ ಆಗ್ಲಿ, ಯಾವುದೇ ಮರನು ಕಡಿಕೊಡುದು. ಮರ ಉಳಿಸಿ, ಮಳೆ ಸುರಿಸಿ, ನಾಡನ್ನ ಬೆಳೆಸಿ. ಬರ್ಲಾ? ಇದೇನ್ ಹೇಳಿದ್ರು ಸರ್ ಇವರು? ಅದ ಹಸಿರು ಕ್ರಾಂತಿ. ಸರ್ ಸರ್ ಈಗ ನಡೆದ ಬಸರು ಕ್ರಾಂತಿ. ಸರ್, ಹೀಗ್ ಮಂದಗತಿಯಲ್ಲಿ ಸಾಕ್ತಿರೋ ಕಾಮಗಾರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಮ ನೋಡಿ, ಕಾಮ ಅನ್ನೋದು ಎಲ್ಲಿಂದ್ರಲ್ಲಿ ಗರಿಗೆ ಎತ್ತರಬಾರದು. ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಅಯ್ಯೋ ಸಾಹೇಬ್ರ, ಅದು ನಿಮ್ಮ ಕಾಮಗಾರಿ ಅಲ್ಲ, ಮೆಟ್ರೋ ಕಾಮಗಾರಿ. ಓ, ಮೆಟ್ರೋ. ನಮ್ಮ ಮೆಟ್ರೋ ಬೇಗ ಕಟ್ರೋ. ಜೈ ಕರ್ನಾಟಕ ಸಮಾಜ. ಏನ್ರಿ ಈಗ ಬರ್ತಾ ಮೀಟಿಂಗ್? ಹ್ಞೂನ್ರಿ. ಏನ್ರಿ ಯಾವಾಗ್ಲೂ ಮೀಟಿಂಗ್ ಅಂತ ತಲೆ ತಿಂತಾರಲ್ರಿ ಇವ್ರು. ಬನ್ರಿ ಹೋಗೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಅವರು ಈ ತುರ್ತು ಸಭೆಗೆ ಆಗಮಿಸುತ್ತಿದ್ದಾರೆ. ಮುಂದೇನಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ. ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳದೇ ಇದ್ರೆ ನಾಗರಿಕರಿಗೆ ತುಂಬಾ ತೊಂದರೆ ಆಗೋ ಸಾಧ್ಯತೆಗಳಿದೆ. ಇನ್ನ ಎಷ್ಟೊತ್ತು ನಿಂತಿರ್ಬೇಕು? ಈ ರೀತಿ ತೊಂದರೆ ಕೊಡ್ಬೇಡ್ರಿ. ಪಬ್ಲಿಕ್ ಅಂತ ನಮ್ಗೂ ಗೊತ್ತು, ಸ್ವಲ್ಪ ತಿರ್ರಿ. ಈ ಎಮರ್ಜೆನ್ಸಿ ಮೀಟಿಂಗ್ ಅಲ್ಲಿ ಏನ್ ನಿರ್ಧಾರ ಕೈಗೊಳ್ಳಬಹುದು? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಮೀಟಿಂಗ್ ಮುಗಿದ್ಮೇಲೆ ಉತ್ತರ ಸಿಗೋದು. ದಿನ ಬೆಳಗಾದ್ರೆ ಯಾವಾಗ್ಲೂ ಮೀಟಿಂಗು. ಈ ಮಿನಿಸ್ಟರ್ ಮಕ್ಕಳ ಮದುವೆಗೂ ಟ್ರಾಫಿಕ್ ಜಾಮು, ನಾಮಕರಣಕ್ಕೂ ಟ್ರಾಫಿಕ್ ಜಾಮು, ಬರ್ತ್ಡೇಗೂ ಟ್ರಾಫಿಕ್ ಜಾಮು. 10 ನಿಮಿಷ ಸುಮ್ಮನೆ ಅಂತ ಹೇಳ್ತಾ ಇದ್ದೀನಿ. ಸುಮ್ನಿರಿ. ದಿನ ಬೆಳಗಾದ್ರೆ ಯಾವಾಗ್ಲೂ ಇದ್ದಿದ್ದೆ. ಲೂಟಿ ಮಾಡೋದಕ್ಕೆ ಮೀಟಿಂಗ್ ಅನ್ನೋ ಹೆಸರು ಬೇರೆ. ಸುಮ್ನಿರಿ. ಜನಗಳಿಗೆ ಮಾತ್ರ ಈ ಮೀಟಿಂಗ್ ಇಂದ ಒಳ್ಳೇದಾಗಿಲ್ಲ. ಕರ್ಮ ನಮ್ದು. ನಮಸ್ಕಾರ. ನಮಸ್ಕಾರ.
ಪಾರ್ಟಿ ಆಫೀಸ್ ಅಂದ್ರೆ ಬಿಡದಿ ಆಶ್ರಮ ಮಾಡ್ಕೊಂಡಾರ. ರೀ ಫಾರೆಸ್ಟ್ ಮೇಲೆ ಕಣ್ಣೇ ಹಾಕ್ತಿಲ್ವಲ್ಲ. ಅಬ್ಕಾರಿ ಇಲಾಖೆ ಇದೆಯಲ್ಲೇ, ನನಗೆ ಅಬ್ಕಾರಿ ಇಲಾಖೆ ಬೇಡ, ಅರಣ್ಯ ಇಲಾಖೆನೇ ಬೇಕು. ಸಾಹೇಬ್ರು ಗರಂ ಆಗಿದ್ದಾರೆ, ನಾನೆಲ್ಲ ಆಮೇಲೆ ಮಾತಾಡಿ ಕೊಡಿಸ್ತೀನಿ ಬಿಡು. ಬೇಗ ಮಾಡಿಸ್ಕೊಟ್ಬಿಡಿ. ಆಯ್ತಾಯ್ತು. ಕುರಿ ಹುಲ್ಲು ಕೊಟ್ಟು ಉಣ್ಣಿ ಹರ್ಕೊಳಕತ್ತಾಳ. ಯಾರೇ ಇವಳು? ಬ್ಲೂಟೂತ್ ಅಲ್ಲಿ ನನಗೂ ಕಳಿಸ್ರಿ. ಈ ಬ್ಲೂನ ಬ್ಲೂಟೂತ್ ಅಲ್ಲೇ ಕಳಿಸ್ಬೇಕು. ಅಲ್ಲ ಮಕ್ಕಳ, ಮೀಡಿಯಾದವ್ರು ಏನಾರ ನೋಡಿಬಿಟ್ರೆ ಬ್ಲೂಟೂತ್ ಅಷ್ಟ ಅಲ್ಲ, ನಿಮ್ಮ ಎಲ್ಲಾ ತೂತ್ನು ಮುಚ್ಚೇ ಬಿಡ್ತಾರ. ಭಾರತಾಂಬಿ ತೃಪ್ತಿ ಆದ್ಲ. ಎಂಥ ಕಾಯಕಕ್ಕೆ ಎಂಥ ನಾಯಕರಪ್ಪ ಅಂತೀನಿ ನಾನು.